ಸ್ವಲ್ಪ ಸೈಡ್ ಕೊಡಿ. ದೇವರು ಶಿವ ಬಚ್ಚೂರ್ದಲ್ಲ ಜರವೇ ಮಾಡಲಿ ಸಾಮಾನ್ಯ ಬರೀತಿಲ್ಲ ಜನ ಆಯ್ತು 4 ಜೋಕುಲ್ಲ ಕಂಡನ್ ಬಿಡ್ತಿ ಸಿಲೋನಿದೆ. ಸರ್ ಓಕೆ ಒಂಜಿಲ್ಲ ಆರಾಮ ಇರುತ್ತೆ ಹಿಂದಿ ಹೌದು 15 ವರ್ಷ ಆಗುತ್ತೆ. ಓ ಅಂದ 15 ವರ್ಷ 15 ವರ್ಷ ಶಿಫ್ಟ್ ಮನೆ ಅಥವಾ ಸ್ವಂತ ಓಕೆ ಓಕೆ ಈಗ 12 ವರ್ಷ ಆಯ್ತು. ಓಕೆ ಈಗ ಉಳಿದ ಮನೆಯಲ್ಲಿ ಯಾರ್ಯಾರು ಇದ್ರು? ಆ ಎಂಡ್ ಕೊನೆಯ ಮನೆಯಲ್ಲಿ ಯಾರು? ಫಸ್ಟ್ ಮನೆಯಲ್ಲಿ ಅಲ್ಲಿ 4 ಮಕ್ಕಳು ಗಂಡ ಹೆಂಡತಿ. ಓಕೆ ಈ ಮನೆಯಲ್ಲಿ ಗಂಡ ಹೆಂಡತಿ ಮಾತ್ರ ಇದ್ದದ್ದು ಒಂದು ಮನೆಯಲ್ಲಿ. ಇದರಲ್ಲಿ 4 ಮಕ್ಕಳು ಗಂಡ ಹೆಂಡತಿ. ಓಕೆ ಇದರಲ್ಲಿ ನಾವು 2. ಭಾರಿ ಮಳೆಗೆ ಮಂಗಳೂರಿನಲ್ಲಿ ಒಂದು ಅವಘಡ ಸಂಭವಿಸಿರುವಂತದ್ದು. ಮಂಗಳೂರಿನ ಗರೋಡಿ ಪ್ರದೇಶ ಏನಿದೆ, ಗರೋಡಿಯ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಒಂದು ತಡೆಗೋಡೆ ಕುಸಿದು ಮನೆಯ ಮೇಲೆ ಬಿದ್ದು ಅವಘಡ ನಡೆದಿರುವಂತದ್ದು. ನಾನೀಗ ಆ ಜಾಗದಲ್ಲಿ ಇದ್ದೀನಿ. ನಿಮ್ಗೆ ಮೊದಲಿಗೆ ಆ ಜಾಗವನ್ನು ತೋರಿಸ್ತೀನಿ. ಇಲ್ಲಿ ಗಮನಿಸಬಹುದು, ಮೇಲಕ್ಕೆ ಒಂದು ಸ್ಲೈಡ್ ಅಂದ್ರೆ ದೊಡ್ಡ ಗುಡ್ಡದ ಮೇಲೆ ಮೇಲೆ ಮನೆಗಳಿರುವಂತದ್ದು. ಕೆಳಭಾಗದಲ್ಲಿ ಒಂದು 4 ಮನೆಗಳನ್ನು ಅವರು ಬಾಡಿಗೆ ಕೊಟ್ಟಿದ್ರು. ಮೇಲೆ ಮಣ್ಣಿನ ಪ್ರಮಾಣ ಹೆಚ್ಚಿರುವಂತದ್ದು. ಹಾಗಾಗಿ ಇಲ್ಲಿ ಒಂದು ಕಪ್ಪುಗಲ್ಲಿನ ಒಂದು ತಡೆಗೋಡೆಯನ್ನು ಕೂಡ ಕಟ್ಟಿದ್ರು. ಆದ್ರೆ ತಡೆಗೋಡೆ ಏಕಾಏಕಿ ಸುರಿದಂತ ಮಳೆಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿದಂತ ಪರಿಣಾಮವಾಗಿ ಆ ತಡೆಗೋಡೆ ಏನಿದೆ ಅದು ತಡೆಗೋಡೆ ಏಕಾಏಕಿ ಕುಸಿದಿರುವಂತದ್ದು. ಕುಸಿದು ಮನೆಯ ಮೇಲ್ಚಾವಣಿ ಮೇಲೆ ಬಿದ್ದಿದೆ. 4 ಮನೆಗಳಲ್ಲೂ ಕೂಡ ಬಾಡಿಗೆಗೆ ಇಲ್ಲಿ ಕುಟುಂಬಗಳು ವಾಸವಾಗಿತ್ತು. ಒಂದು ಮನೆಯಲ್ಲಿ ಒಂದು ಕುಟುಂಬ ಇದ್ರೆ, ಇನ್ನೊಂದು ಮನೆಯಲ್ಲಿ ವೆಸ್ಟ್ ಬೆಂಗಾಲ್ ಅಂದ್ರೆ ಬಂಗಾಳದಿಂದ ಬಂದಂತ ಇಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದಂತ ಮಕ್ಕಳು ಮತ್ತು ಅವರ ಫ್ಯಾಮಿಲಿಯ ಜೊತೆಗೆ ಅವರು ವಾಸವಾಗಿದ್ರು. ಏಕಾಏಕಿಯಾಗಿ ಬೆಳ್ಳಂಬೆಳಿಗ್ಗೆ ಅದು ಕುಸಿದಂತ ಪರಿಣಾಮವಾಗಿ ಅವರು ನಿದ್ದೆಯ ಮಂಪರ್ನಲ್ಲಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ತಕ್ಷಣಕ್ಕೆ ಅಲ್ಲಿ ಏನು ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ಲಿಲ್ಲ. ಇದರಿಂದಾಗಿ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. 6 ಜನ ಒಂದು ಮನೆಯಲ್ಲಿದ್ದಂತಹ 6 ಜನರನ್ನ ಸದ್ಯಕ್ಕೆ ರಕ್ಷಣೆ ಮಾಡುವಂತದ್ದನ್ನ ಏಕಾಏಕಿ ಅಲ್ಲಿ ತಕ್ಷಣಕ್ಕೆ ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಸ್ಥಳೀಯವಾಗಿ ಪೊಲೀಸ್ ಠಾಣೆ ಇದೆ. ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಗ್ನಿಶಾಮಕ ದಳ, SDRF ಮತ್ತು NDRF ನ ಟೀಮ್ ಇಲ್ಲಿಗೆ ಬಂದಿದೆ. ಇಲ್ಲಿ ಎಲ್ಲವೂ ಕೂಡ ಹಾನಿಯಾಗಿರುವಂತದನ್ನ ಕೂಡ ನೀವು ಗಮನಿಸಬಹುದು. ಆ ಬಳಿಕ ಇಷ್ಟೆಲ್ಲ ಘಟನೆ ಆದ ಬಳಿಕ ಎಲ್ಲರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಗಳನ್ನ ನಡೆಸಿದ್ರು ಕೂಡ ಇದರಲ್ಲಿ 3 ಜನ ಮೃತಪಟ್ಟಿರುವಂತದ್ದು. ಒಂದು ಅನಾಮಿಕ ಅನ್ನುವಂತ ಒಂದು 12 ವರ್ಷದ ಬಾಲಕಿ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಇನ್ನೊಂದು ಪಾರಿ ಅನ್ನುವಂತಹ ಇನ್ನೊಂದು ಬಾಲಕಿ, ಮತ್ತೊಂದು ಮಹಿಳೆ ಇಲ್ಲಿ ಮೃತಪಟ್ಟಿರುವಂತದ್ದು. ಇನ್ನಿಲ್ಲಿ ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಎಷ್ಟು ಗಂಟೆಗೆ ಈ ಘಟನೆ ನಡೆದಿರುವಂತದ್ದು? ಸರ್, ಇದು ಅಂದಾಜು ಒಂದು 4:30 ಗಂಟೆಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾವಿಲ್ಲಿ ಇರಲಿಲ್ಲ. ನಮಗೆ ಇಲ್ಲಿ ಈ ಮನೆಯವರು ಒಂದು ಕಾಲ್ ಮಾಡಿದ್ರು ಸರ್ 4:45 ಆಗುವಾಗ. ನಾನು ತಕ್ಷಣ ಇಲ್ಲಿ ಬಂದೆ ಸರ್. ಬರುವಾಗ ನಮಗೆ ಇಲ್ಲಿ ಏನು ಕಾಣ್ತಿರ್ಲಿಲ್ಲ ಸರ್. ನಾನು ತಕ್ಷಣ ನಾವು ಪೊಲೀಸ್ ಅವರಿಗೆಲ್ಲ ಹೇಳಿದ್ದೇವೆ ಸರ್. ಅವ್ರು ಬಂದರು ಸರ್. ಬಂದು ಅಲ್ಲಿ ಪ್ಯಾಡ್ ಸರ್ವಿಸ್ ಅದೆಲ್ಲ ಹೇಳಿದ್ರು ಸರ್. ಆದ ನಂತರ ಇಲ್ಲಿ ರೆಸ್ಕ್ಯೂ ಮಾಡಿದ್ದಾರೆ ಸರ್. 6 ಮಂದಿಯನ್ನು ಸಹ ಕಂಕನಾಡಿ ಫಾದರ್ ಮೂಲಕ ಕೊಂಡೋಗಿದ್ದಾರೆ ಸರ್. ಏನಂತ ನಮಗೆ ಸರಿ ವಿಷಯ ಗೊತ್ತಿಲ್ಲ ಸರ್. ಅದೇ ಏನಾದರೂ ಅವರಿಗೆ ಒಂದು ಹೆಲ್ಪ್ ಮಾಡಬೇಕು ಸರ್. ಎಲ್ಲ ಬಡವರಿದ್ದದ್ದು ಸರ್, ಎಲ್ಲ ಕೂಲಿ ಕಾರ್ಮಿಕ ಆಗಿದ್ದದ್ದು. ಅವರೆಲ್ಲ ಈಗ ಮೃತಪಟ್ಟವರೆಲ್ಲ ಎಲ್ಲಿಗೆ ಸೇರಿದವರು? ಅವರೆಲ್ಲ ಬಿಹಾರದವರು ಸರ್. ಎಲ್ಲ ಮೊದಲ ಮನೆಯವರೆಲ್ಲ ಬಿಹಾರದವರು ಸರ್. ಅದರಲ್ಲಿ 3ನೇ ಮನೆಯವರು ಸರ್ ಇಲ್ಲಿ ಅವರು UP ಅವರು ಸರ್. UP ಅವರಿಂದ ಬಂದಿದ್ದಾರೆ. ಮತ್ತೆ 2 ಮನೆಯವರು ಇಲ್ಲಿ ಅವರೇ ಲೋಕಲ್ ಅವರಾಗಿ ಇದ್ರು ಸರ್. ತುಂಬ ವರ್ಷದಿಂದ ಇಲ್ಲಿ ಇದ್ರು. 15 ವರ್ಷದಿಂದ ವಾಸ ಮಾಡ್ತಾ ಇದ್ರು ಸರ್ ಇಲ್ಲಿ. ಹೌದು ಸರ್. ಈ ಬೀಳ್ಲಿಕ್ಕೆ ಏನು ಕಾರಣ ಸರ್? ಈ ಗುಡ್ಡ ಬೀಳ್ಲಿಕ್ಕೆ ಕಾರಣ ಸರ್ ಅದೇ ಏನಂತ ಗೊತ್ತಾಗ್ಲಿಲ್ಲ. ಇಲ್ಲಿ ತಡೆಗೋಡೆ ತುಂಬ ಗಟ್ಟಿ ಇತ್ತು ಸರ್. ಅದು 15 ವರ್ಷದಿಂದ ಏನಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಮಳೆ ಅಷ್ಟು ಜೋರಾಗಿ ಏನು ಬರಲಿಲ್ಲ ಸರ್. ಆದರೆ ಸಹ ಪ್ರಕೃತಿ ವಿಕೋಪ ನಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬೋದು. ಅಷ್ಟೇ ಒಂದು ಹೇಳ್ಬೋದು. ಅದು ಹೇಗೆ ಬಿದ್ದದ ಅಂತ ಹೇಳಲಿಕ್ಕೆ ಆಗಲಿಕ್ಕೆ. ಈಗ ಮೃತಪಟ್ಟವರು ಸಣ್ಣ ಮಕ್ಕಳ ಸರ್? ಏನು? ಹೌದು ಸರ್, ಅದೇ ಮೃತಪಟ್ಟವ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್. ಎಲ್ಲ ರೆಸ್ಕ್ಯೂ ಮಾಡಿದ್ದಾರೆ, ಅಲ್ಲಿ ಕೊಂಡೋಗಿದ್ದಾರೆ ಸರ್. ಏನಾದರೂ ಮಾಹಿತಿ ಇದ್ರೆ ಮತ್ತೆ ನೋಡ್ಬೇಕು ಸರ್, ಗೊತ್ತಿಲ್ಲ. ಕಾರ್ಯಾಚರಣೆ ಹೇಗೆ ಸರ್? ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು? ಯಾರೆಲ್ಲ ಬಂದಿದ್ರು? ಕಾರ್ಯಾಚರಣೆ ಒಂದು 5:30 6 ಗಂಟೆ ಒಳಗೆ ಬಂದಿದ್ದಾರೆ ಸರ್. ಎಲ್ಲ ಬಂದಿದ್ದಾರೆ. ಬಂದು ಎಲ್ಲ ಆಂಬ್ಯುಲೆನ್ಸ್ ಎಲ್ಲ ಬಂದಿದ್ದಾರೆ. ಪ್ಯಾಡ್ ಸರ್ವಿಸ್ ಸಹ ಬಂದಿದ್ದಾರೆ ಸರ್. ಎಲ್ಲ ಕಾರ್ಯಾಚರಣೆ ಮಾಡಿದ್ದಾರೆ ಸರ್. ಎಲ್ಲ ತೆಗೆದೆಲ್ಲ ರೆಸ್ಕ್ಯೂ ಮಾಡಿದ್ದಾರೆ. ಆದರೆ ಏನು ಮಾಡೋದು ಸರ್, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅಲ್ಲಿ ಆಸ್ಪತ್ರೆಯಲ್ಲಿ ಇರುವವರ ಸ್ಥಿತಿ ಹೇಗಿದೆ ಅಂತ? ಅದೇ ಸರ್, ಗಂಭೀರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ಏನು ನಮಗೆ ಮಾಹಿತಿ ಇಲ್ಲ ಸರ್. ನಾವು ಇಲ್ಲಿ ತಕ್ಷಣ ಬರುವಾಗ ಅದೇ ಏನು ಕಾಣ್ತಾ ಇರಲಿಲ್ಲ. ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್. ಮತ್ತೆ ಒಳಗೆ ಒಂದು ಸೈಡ್ ಫುಲ್ ಇದಾದ ಮೇಲೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಮಗೆ. ಹಾಗಾಗಿ ಪ್ಯಾಡ್ ಸರ್ವಿಸ್ ಸಹ ನೀವು ಒಳಗಡೆ ಬರಬೇಡಿ, ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರು ಸರ್. ಮೃತಪಟ್ಟ 3 ಜನ ಕೂಡ ಹೇಗೆ? ಅವರಿಬ್ಬರು ಬಿಹಾರದವರಂತ ಸರ್. ಮತ್ತೆ ಒಬ್ಬರು ಅವ್ರದ್ದು ನೆಟ್ ಪ್ಲೇಸ್ ಇಲ್ಲೇ ಇದ್ರು, ಅವರು ರೆಂಟಲ್ಲಿ ಇಲ್ಲಿ ಅಂತ. ಸರಿ, ನಮಗೆ ಅಷ್ಟು ಮಾಹಿತಿ ಇಲ್ಲ ಸರ್. ಇದಿಷ್ಟೀಗ ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಇದ್ದಂಥವ್ರು ಮತ್ತು ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಬಾಡಿಗೆಗೆ ಇದ್ದಂಥವ್ರು ಹೇಳ್ತಾ ಇರುವಂತ ಮತ್ತು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು.
ಎಸ್, ಭಾರಿ ಮಳೆಗೆ ಮಂಗಳೂರಿನ ಗರೋಡಿ ಬಳಿಯ ನಾಗುರಿ ಏನಿದೆ ಆ ಜಾಗದಲ್ಲಿ ನಡೆದಿರುವಂತಹ ಅವಘಡ. ಪಕ್ಕದಲ್ಲಿ ಪೊಲೀಸ್ ಠಾಣೆ ಇದೆ, ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಘಟನೆ ನಡೆದಿದೆ. ಈ ಘಟನೆ ನಡೆದಂತಹ ಜಾಗ ಏನಿದೆ ಹೇಗಿದೆ ಮತ್ತು ಅದರ ಮುಂಭಾಗದ ದೃಶ್ಯಗಳನ್ನು ನಿಮಗೆ ನಾನು ತೋರಿಸ್ತಾ ಇರುವಂತದ್ದು. ಇದು ಒಟ್ಟು 4 ಬಾಡಿಗೆ ಮನೆಗಳನ್ನ ನೀವೇನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಬಾಡಿಗೆಗೆ ಬೇರೆ ಬೇರೆ ಕಡೆಯ ಕುಟುಂಬಗಳು, ಅಲ್ಲಿ ಬಿಹಾರದ ಒಂದು ಕುಟುಂಬ ವಾಸವಾಗಿದ್ರೆ, ಇಲ್ಲಿ ಸ್ಥಳೀಯ ಕೆಲವು ಬೇರೆ ಭಾಗದಿಂದ ಬಂದಂತಹ ಮಂಗಳೂರು ಭಾಗದವರೇ ಆದಂತಹ ಒಂದಷ್ಟು ಜನ ವಾಸವಾಗಿದ್ದಂತಹ ಜಾಗ. ಇಲ್ಲಿ ಈ ಒಂದು ಜಾಗ ಅಷ್ಟು ಇಳಿಜಾರಿನ ಪ್ರದೇಶ ಕೂಡ ಅಲ್ಲ ಮತ್ತು ಅಷ್ಟು ಅಪಾಯಕಾರಿಯಾಗಿ ಇಲ್ಲಿ ಕೆಳಭಾಗದಲ್ಲಿ ಅಂತದ್ದೇನು ಅಪಾಯಕಾರಿಯಾಗಿ ಕಾಣೋದಿಲ್ಲ. ಆದರೆ ಈ ಮನೆಯ ಹಿಂಭಾಗಗಳಲ್ಲಿ ಎತ್ತರಕ್ಕೆ ಬೇರೆ ಬೇರೆ ಮನೆಗಳಿದೆ. ಆ ಮನೆಗಳ ಸುತ್ತಮುತ್ತ ಒಂದಷ್ಟು ತಡೆಗೋಡೆಗಳನ್ನ ಕಟ್ಟಲಾಗಿರುವಂತದ್ದು. ಆ ತಡೆಗೋಡೆಗಳನ್ನ ಕಟ್ಟಿದಂತ ಪರಿಣಾಮವಾಗಿ ನೀರು ಏಕಾಏಕಿಯಾಗಿ ಒಳನುಗ್ಗುದಂತ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಇಲ್ಲಿ ಉದ್ಭವಿಸಿರುವಂತದ್ದು. ನಾನೀಗ ಆ ಘಟನೆ ನಡೆದಂತ ಜಾಗದ ಒಳಭಾಗದ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತೀನಿ. ಪ್ರಮುಖವಾಗಿ ಇಲ್ಲಿ ನೀವು ಗಮನಿಸಬಹುದು, ಈ ಒಂದು ಮನೆಯಲ್ಲಿ ಅವರ ಕುಟುಂಬ ವಾಸವಾಗಿತ್ತು. ಈ ಮನೆಯ ದೃಶ್ಯಗಳನ್ನ ನೀವು ನೋಡ್ತಾ ಹೋದ್ರು ಕೂಡ ಅಷ್ಟೇ. ಅಂದ್ರೆ ಮೇಲಿನಿಂದ ಆ ಒಂದು ಕಲ್ಲು ಕುಸಿದಂತ ಪರಿಣಾಮವಾಗಿ, ಅಂದ್ರೆ ಆ ಗುಡ್ಡದ ರೀತಿಯಲ್ಲಿ ಕಾಂಕ್ರೀಟಿನ ಏನೋ ಇದನ್ನ ಕಟ್ಟಿದ್ರು, ಅದು ಕುಸಿದು ಬಿದ್ದಿದೆ. ಇಲ್ಲಿ ಬಹುಶಃ ಅವರು ಇಲ್ಲಿ ಮಲಗಿರುವಂತ ಸಾಧ್ಯತೆಗಳು ಕೂಡ ಇದೆ. ಮೇಲ್ಭಾಗದಲ್ಲಿ ಏನು ಕಾಟ್ ಇದೆ, ಬೆಡ್ ಇದೆ, ಅದರ ಮೇಲೆ ಮಲಗಿರುವ ಸಾಧ್ಯತೆ ಇದೆ. ಅದರ ಜೊತೆ ಕೆಳಗೆ ಕೂಡ ಮಲಗಿರುವಂತ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಯಾವ ರೀತಿಯ ಹಾನಿಗೆ ಇದು ಒಳಗಾಗಿದೆ ಅನ್ನುವಂಥದ್ದು ನೋಡ್ತಾ ಹೋದ್ರೆ, ಮೇಲಿನ ಹಂಚಿಗೆ ಅಂದ್ರೆ ಆ ಮೇಲಿನ ತಡೆಗೋಡೆ ಕುಸಿದಂತ ಸಂದರ್ಭದಲ್ಲಿ, ಏಕಾಏಕಿಯಾಗಿ ಕುಸಿದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಪರಿಚಯ ಇರೋದಿಲ್ಲ. ಅಂದ್ರೆ ಕಳೆದ ಬಾರಿ ಮಂಜನಾಡಿ ದುರಂತ ಕೂಡ ನಡೆದಂತದ್ದು ಇದೇ ರೀತಿಯಾಗಿ ತಡೆಗೋಡೆಗಳು ಸಾಮಾನ್ಯವಾಗಿ ನೀರು ತುಂಬಿದಾಗ ಕುಸಿಯುವಂತಹ ಘಟನೆಗಳು ನಡೆಯುತ್ತೆ. ಅಂದ್ರೆ ನಾವು ಒಳಭಾಗದಿಂದ, ಆ ಮನೆಯ ಒಳಭಾಗದಿಂದ ಅದರ ಸಿಚುವೇಶನ್ ಅನ್ನು ನೋಡ್ತಾ ಹೋದ್ರೆ, ಕಲ್ಲುಗಳು ಬಿದ್ದಿದೆ, ಅವರ ಅಡಿಗೆ ಕೋಣೆ ಆಗಿರ್ಬೋದು, ಅವರ ಬೇರೆ ಬೇರೆ ವಸ್ತುಗಳು, ಬಳಕೆ ಮಾಡ್ತಾ ಇದ್ದಂತ ವಸ್ತುಗಳಂದ್ರೆ ಒಂದೇ ಮಾಡನ್ನ ಬಳಸಿಕೊಂಡು, ಅಂದ್ರೆ ಒಂದೇ ಹಂಚಿನ ಮೇಲ್ಛಾವಣಿಯನ್ನು ಬಳಸಿಕೊಂಡು 4 ಮನೆಗಳಿಗೆ ಇಲ್ಲಿ ಬಾಡಿಗೆಗೆ ಅವಕಾಶಗಳನ್ನ ಮಾಡಿಕೊಡ್ಲಾಗಿತ್ತು. ಸಹಜವಾಗಿ ಈ ರೀತಿ ಕರಾವಳಿ ಭಾಗದಲ್ಲಿ ಈ ರೀತಿಯಾಗಿ ಪಶ್ಚಿಮ ಬಂಗಾಳ ಇರಬಹುದು, ಉತ್ತರ ಪ್ರದೇಶ ಇರಬಹುದು, ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಕಾರ್ಮಿಕರೇನಿರ್ತಾರೆ ಅವರಿಗೆ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಅವರು ಮಾಡಿಕೊಡ್ತಾರೆ. ಒಟ್ಟು ಈ ಕಾರಣದಿಂದಾಗಿ, ಅಂದ್ರೆ ಮೇಲೆ ಒಂದು ತಡೆಗೋಡೆಯನ್ನ ಇಲ್ಲಿನ ಸ್ಥಳೀಯರು ಹೇಳುವಂತ ಮಾಹಿತಿ ಪ್ರಕಾರ ಕಳೆದ 10 ವರ್ಷಗಳ ಹಿಂದೆ ಈ ಒಂದು ತಡೆಗೋಡೆಯನ್ನ ಕಪ್ಪು ಕಲ್ಲಿನಿಂದ ಒಂದು ತಡೆಗೋಡೆಯನ್ನ ಕಟ್ಟಲಾಗಿತ್ತು ಅನ್ನುವಂಥದ್ದು. ಮೇಲ್ನೋಟಕ್ಕೆ ಅದು ಅಷ್ಟು ಅಪಾಯಕಾರಿಯಾಗಿ ಕಾಣದೇ ಇದ್ರೂ ಕೂಡ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿವೆ, ಎತ್ತರದಲ್ಲಿ ನಿಮ್ಗೆ ಒಂದಷ್ಟು ಮನೆಗಳನ್ನ ಕೂಡ ಕಾಣಬಹುದು. ಈ ಎಲ್ಲ ಕಾರಣದಿಂದಾಗಿ ಈ ರೀತಿಯ ಘಟನೆ ನಡೆದಿರುವಂತದ್ದು. ನಾನು ಹೊರಭಾಗಕ್ಕೆ ಹೋಗ್ತೀನಿ. ಇನ್ನು ಕೂಡ ಸ್ವಲ್ಪ ಹೊರಗಡೆ ಹೋದ್ರೆ ಅಲ್ಲಿ ಅಂದ್ರೆ ಆ ಒಂದು ಮೇಲಿನ ದೃಶ್ಯಗಳು ನಮಗೆ ಹೇಗೆ ಆ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದು ಒಂದು ಕ್ಲಾರಿಟಿ ಸಿಗುತ್ತೆ. ಇದು ಮನೆಯ ಒಳಭಾಗದ ದೃಶ್ಯ. ಆದ್ರೆ ಆ ಕೆಳಗಿನಿಂದ ನಾವು ಸ್ವಲ್ಪ ಬಂದ್ರೆ, ಅಂದ್ರೆ ಈ ಒಂದು ಮನೆಯ ಸುತ್ತಮುತ್ತಲಿನ ಪರಿಸರ ಹೇಗಿದೆ ಮತ್ತು ಸುತ್ತಮುತ್ತ ಮನೆಗೆ ಯಾವ ರೀತಿಯ ಹಾನಿಯಾಗುವಂತ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಗಮನಿಸ್ತೇವೆ. ಇಲ್ಲಿ ಮೇಲ್ಭಾಗದಲ್ಲೂ ಕೂಡ ಅಷ್ಟೇ ಈ ರೀತಿ ಗುಡ್ಡಗಳು ಇರುವಂತದ್ದು. ಒಟ್ಟು ಸದ್ಯಕ್ಕೆ ಇದು ಈಗ ಇರುವಂತ ಸಿಚುವೇಶನ್. ಸದ್ಯಕ್ಕೆ 3 ಜನರು ಮೃತಪಟ್ಟಿದ್ದಾರೆ, 3 ಜನರನ್ನ ರಕ್ಷಿಸುವಂತ ಕೆಲಸಗಳು ಕೂಡ ನಡೆದಿರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. अरमान कहाँ है? कुछ खाया पिया? टूर सर दही पुली बगल लगता रहता कुठे जिरे कुठे नाही जाण आणि सर पूर्ण तोत्र पडे डेवले ಮೊಬೈಲ್ ಅಣ್ಣ ಮೊಬೈಲ್ ಚೂರು ಮಿಸ್ ಆಗ್ತದೆ. ಅನೀಶ್ ಬಂದೆ
ಮಂಗಳೂರಿನ ಆ ಗರೋಡಿ ಬಳಿ ನಡೆದಂತಹ ಘಟನೆಯಲ್ಲಿ ಒಟ್ಟು ಆ ಒಂದು ಜಾಗದಲ್ಲಿ 4 ಬಾಡಿಗೆ ಮನೆಗಳಿತ್ತು. ಬಾಡಿಗೆ ಮನೆಗಳಲ್ಲೂ ಕೂಡ ವಾಸವಾಗಿದ್ರು. ಘಟನೆ ನಡೆದಾಗ ಇನ್ನೊಂದು ಮನೆಯಲ್ಲಿದ್ದಂತಹ ಒಬ್ಬರು ಮಹಿಳೆ ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಮೇಡಮ್, ಈಗ ಘಟನೆ ಎಷ್ಟು ಗಂಟೆಗೆ ನಡೆದಿರುವಂತ ನಿಮ್ಮ ಘಟನೆ? ಸರ್, ಒಂದು ಅಂದಾಜು 4:15 ಗಂಟೆ ಆಗಿರ್ಬೋದು. ನಮಗೆ ಶಬ್ದ ಕೇಳಿತ್ತು. ಶಬ್ದ ಕೇಳುವಾಗ ಹಂಚಿದ್ದು ಹುಡಿ ಎಲ್ಲ ಮೇಲೆ ಬಿತ್ತು. ಮೇಲೆ ಬೀಳುವಾಗ ನಾವು 4 ಜನ ಕೂಡ ಎದ್ದು ಬೊಬ್ಬೆ ಹಾಕುವಾಗ ಮೇಲಿಂದ ಹಂಚು ಬೀಳ್ತಾ ಇತ್ತು. ಆಗ ನಾವು ಹೊರಗೆ ಓಡ್ಕೊಂಡು ಬಂದ್ವಿ 4 ಜನ ಕೂಡ. ಆಚೆ ಮನೆಯವ್ರಿಗೆ ಸೆಕೆಂಡ್ ಮನೆಯವರು ಕೂಡ ಹೊರಗೆ ಓಡ್ಕೊಂಡು ಬಂದ್ರು. 3ನೇ ಮನೆಯವರು ಬರಲಿಲ್ಲ, ಅವರಿಗೆ ಬಾಗಿಲು ಬಡಿಗೆ ಅವರು ಬಾಗಿಲು ತೆಗಿತಿರ್ಲಿಲ್ಲ. 4ನೇ ಮನೆಯವರು ಗಂಡ ಹೆಂಡತಿ ಇಬ್ರು ಓಡ್ಕೊಂಡು ಬಂದ್ರು. ಮಕ್ಕಳು ಅವರ ಮೇಲೆ ಮಣ್ಣೆಲ್ಲ ಬರೆ ಬಿದ್ದ ಹಾಗಿದೆ. ಮತ್ತೆ ನಾವು ಪೊಲೀಸ್ ಸ್ಟೇಷನ್ ಇಲ್ಲೇ ಅಲ್ವಾ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಓನರ್ ಆಂಟಿಗೆಲ್ಲ ಹೋಗಿ ಹೇಳಿ ಪೊಲೀಸ್ನವರೆಲ್ಲ ಬಂದು ಬೇಗ ಇದು ಮಾಡಿದ್ರು, ತೆಗೆದ್ರು. ಆದ್ರೂ 2 ಮಕ್ಕಳು ಡೆತ್ ಆಯ್ತು ಅಂತ. 4 ಮನೆಗಳಲ್ಲಿ ಬಾಡಿಗೆಗಿದ್ರು? ಹೌದು, 4 ಮನೆಯಲ್ಲಿ ಬಾಡಿಗೆಗಿದ್ದೀವಿ ಸರ್. ಅವರೆಲ್ಲ ಬಾಡಿಗೆ ಅವರು 4 ಮಕ್ಕಳು ಗಂಡ ಹೆಂಡತಿ ಇದ್ರಲ್ವ, ಅವರು ಉತ್ತರ ಪ್ರದೇಶದವರು. ಮತ್ತೆ ನೆಕ್ಸ್ಟ್ 3ನೇ ಮನೆಯವರು ಉಡುಪಿ ಆಚೆಯವರು, ಮೋಸ್ಟ್ಲಿ ಅಂದಾಜು ಉಡುಪಿ ಆಗಿರ್ಬೇಕು ಅವರು. ಸೆಕೆಂಡ್ ಮನೆಯವರು ಡೆಲ್ಲಿ ಅವರು. ನಾವು ಇಲ್ಲಿ ಉಪ್ಪಿನಂಗಡಿಯವರು. ಈಗ ಮೃತಪಟ್ಟವರು ಒಂದೇ ಮನೆಯವರು? ಇಲ್ಲ ಸರ್, 2 ಮನೆಯವರು. ಒಂದು ಮನೆ 2 ಮಕ್ಕಳು, ಮತ್ತೊಂದು ಮನೆಯ ಒಂದು ಹೆಂಗಸು. ಹಿಂಬದಿಯಲ್ಲಿ ಹೇಗಿತ್ತು ಮೇಡಮ್ ಅದು ಆ ಸಿಚುವೇಶನ್? ಅಷ್ಟು ಆತರ ಏನು ಇರ್ಲಿಲ್ಲ ಸರ್. ಅಂದ್ರೆ ಮೊದ್ಲಾದ್ರೆ ಇತ್ತು ಸರ್, ಅದು ಈಗೆಲ್ಲ ತಡೆಗೋಡೆ ಮಾಡಿದ್ದಾರೆ ಅಲ್ವಾ, ನಾವು ಎನಿಸಿರ್ಲಿಲ್ಲ ಅದು ತಡೆಗೋಡೆ ಬೀಳ್ಬೋದು ಅಂತ ನಾವು ಎನಿಸಿರ್ಲಿಲ್ಲ. ಹಾಗೆ ಅಂದ್ರೆ ಅದು ಕಲ್ಲು ಕಟ್ಟಿತ್ತ? ಹೌದು, ಅದು ಕಲ್ಲು ಕಟ್ಟಿದ್ದು ಸರ್. ಕಡಪ ಕಲ್ಲಲ್ಲ, ಅದೊಂದು ಕಪ್ಪು ಕಲ್ಲು ಕಟ್ಟಿದ್ದು ಸರ್. ಕಪ್ಪು ಕಲ್ಲು. ಅದು ಎಷ್ಟು ವರ್ಷದಿಂದ ಕಟ್ಟಿದ್ದು? ಅದೊಂದು 6-7 ವರ್ಷ ಆಯ್ತು ಸರ್, ಅಂದಾಜು ನಾನು ಹೇಳುದು. ಒಂದು 7 ವರ್ಷ ಆಯ್ತು ಅದು. ನೀವೆಲ್ಲ ಎಷ್ಟು ವರ್ಷ ಆಯ್ತು? ನಾವಿನ್ನ 12 ವರ್ಷ ಆಯ್ತು. ಅದಕ್ಕಿಂತ ಮೊದಲು, ಆ ಕಲ್ಲು ಕಟ್ಟೋದಕ್ಕಿಂತ ಮೊದಲು ಗುಡ್ಡ ತರ ಆಯ್ತು ಅದು? ಕಲ್ಲು ಕಟ್ಟುವ ಮೊದಲು ಸ್ವಲ್ಪ, ಹೌದು, ಸ್ವಲ್ಪ ಈಚೆ ಬೀಳುವ ತರ ಇತ್ತು, ಬರೆ ತರ ಇತ್ತು ಅದು. ಆಮೇಲೆ ಅವರು ಕಲ್ಲು ಕಟ್ಟಿದ್ರಲ್ವಾ. ಈಗ ತಕ್ಷಣಕ್ಕೆ ಎಲ್ಲರೂ ರಕ್ಷಣೆ ಮಾಡ್ಲಿಕ್ಕೆಲ್ಲ ಹೋಗಿದ್ರು? ಹೌದು ಸರ್, ನಾವು ಬೇಗ ಹೊರಗೆ ಬಂದು ಬಾಗಿಲೆಲ್ಲ ಬಡ್ದು. ಆದ್ರೂ ಅವರು ಬಿದ್ದ ಮೇಲೆ ಅದನ್ನ ಎಂತ ಮಾಡ್ಲಿಕ್ಕೆ ನಮಗೆ ಆಗ್ಲಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ಬೇಗ ಬಂದು ಆದಷ್ಟು ಎಲ್ಲ ಫೋನ್ ಮಾಡಿ ಇದು ಮಾಡಿದ್ರು ಸರ್. ಬೇಗ ಬಂದಿದ್ದಾರೆ. ಅದು ಡೋರ್ ಓಪನ್ ಮಾಡ್ಲಿಕ್ಕೆ ಆಯ್ತು ಅಂದ್ರೆ ಮೊದ್ಲು ಆಗ್ಲಿಲ್ಲ ಸರ್. ಮತ್ತೆ ಅವರು ಬಂದ್ಮೇಲೆ ಹೇಗಾದ್ರು ಡೋರ್ ಓಪನ್ ಮಾಡಿದ್ರು. ಹಾಗೆ ಹೇಗಿತ್ತು ಸಿಚುವೇಶನ್? ಅಂದ್ರೆ ನಾನು ಆವಾಗ ಹೊರಗಿದ್ದೆ ಸರ್. ಅವರು ಒಬ್ರು ಇದ್ರು ಮಾತಾಡ್ತಾರ, ಅಂದ್ರೆ ಕೈಕಾಲು ಅಲ್ಗಾಡಿಸ್ತಾ ಇದ್ರು ಅವ್ರ ಗಂಡಸು. ಹೆಂಗಸು ಏನು ಇರ್ಲಿಲ್ಲ ಸರ್. ಬೆಳಿಗ್ಗೆ ಅಂದಾಜು ಒಂದು 4:15 ಆಗಿರ್ಬೋದು, ಮೋಸ್ಟ್ಲಿ 4:15 ಅಂದಾಜು. ಇದಿಷ್ಟು ಇನ್ನೊಂದು ಮನೆಯಲ್ಲಿ ಬಾಡಿಗೆಗಿದ್ದವರು ಹೇಳ್ತಾ ಇರುವಂತ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಟ್ರಾಫಿಕ್ ಅಲ್ಲ ದಯವಿಟ್ಟು ಬರ್ಜಿ. ಇಲ್ಲೊಂದು ತಡೆಗೋಡೆ ಇತ್ತು, ಜೋರಾದಂಥ ತಡೆಗೋಡೆ ಇತ್ತು. ಆ ಮನೆಯ ಹಿಂಬದಿಯ ಗೋಡೆ ಸಂಪೂರ್ಣವಾಗಿ ಧರಾಶಾಯಿಯಾಗಿರ್ತಕ್ಕಂಥ. ಎಸ್, ಮಂಗಳೂರಿನ ನಾಗೂರಿ ಬಳಿ ನಡೆದಂತಹ ಅವಘಡ ಏನಿದೆ, ಇದು ಒಂದು ಹಂತಕ್ಕೆ ಈ ಭಾಗದಲ್ಲಿ ಸಣ್ಣ ಗುಡ್ಡ ಪ್ರದೇಶಗಳ ರೀತಿಯಲ್ಲಿ ಇದ್ರೂ ಕೂಡ ಈ ರೀತಿಯ ಮಳೆಗೆ ಅದು ಕುಸಿದಿರುವಂತದ್ದು ಬಹಳ ಅಚ್ಚರಿಯನ್ನ ಮೂಡಿರುವಂತದ್ದು. ನಾನೀಗ ಆ ಒಂದು ಜಾಗದ ಮೇಲ್ಭಾಗದಲ್ಲಿ ಇದ್ದೀನಿ. ಇದು ಎಕ್ಸಾಕ್ಟ್ ಆಗಿ ಮಂಗಳೂರು ನಗರ ಕಂಕನಾಡಿ ಪೊಲೀಸ್ ಸ್ಟೇಷನ್ ಏನಿದೆ, ಆ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಬರುವಂತದ್ದು. ಈ ಒಂದು ಮೇಲಿನಿಂದ ನಾವು ತೆಗೆಯುವಂತಹ ಈ ದೃಶ್ಯಗಳೇನಿದೆ, ಇದರಲ್ಲಿ ನಮಗೆ 4 ಪಾರ್ಟಿಷನ್ಗಳ ರೀತಿಯಲ್ಲಿ ಏನು ಕಾಣ್ತಾ ಇದೆ. ಇದು 4 ಪ್ರತ್ಯೇಕವಾದಂತಹ ಬಾಡಿಗೆ ಮನೆಗಳು, ಅಂದ್ರೆ ಒಂದೇ ಮೇಲ್ಛಾವಣಿಯನ್ನ ಹೊಂದಿರುವಂತಹ 4 ಪ್ರತ್ಯೇಕವಾದ ಬಾಡಿಗೆ ಮನೆಗಳನ್ನ ಇಲ್ಲಿ ಮಾಡಲಾಗಿರುವಂತದ್ದು. ಒಂದು ಬಾಡಿಗೆ ಮನೆಯಲ್ಲಿ ಒಂದು ಕುಟುಂಬ, ಈಗ ಮೃತಪಟ್ಟಿರುವಂತಹ ಕುಟುಂಬ ಇದ್ದಂತದ್ದು 2ನೇ ಬಾಡಿಗೆ ಮನೆಯಲ್ಲಿ ಅನ್ನುವಂತ ಮಾಹಿತಿ. ಅಂದ್ರೆ ಒಂದು ಮಕ್ಕಳು ಮತ್ತೆ 2 ಮಕ್ಕಳು ಮೃತಪಟ್ಟದೊಂದು ಮನೆ ಆದ್ರೆ, ಇನ್ನೊಂದು ಮನೆಯಲ್ಲಿ ಒಂದು ಮಹಿಳೆ ಇದ್ರು, ಅವರು ಮೃತಪಟ್ಟಿದ್ದಾರೆ. ಘಟನೆ ಸುಮಾರು ಒಂದು 4:45 ರಿಂದ 5:15 ನಡುವಿನಲ್ಲಿ ನಡೆದಿರುವಂತದ್ದು. ಬಹುತೇಕ ಈ ಹೊತ್ತಿಗೆ ಎಲ್ಲರೂ ಕೂಡ ನಿದ್ದೆಗೆ ಜಾರಿರುವಂತಹ ಸಮಯ. ಅವರ ಕಿಚನ್ ಭಾಗವನ್ನ ಕೂಡ ನೀವು ಕಾಣಬಹುದು. ಅದರ ಜೊತೆಗೆ ಕೆಲವೊಂದು ಇನ್ನೊಂದು ಮನೆಯ ಬೆಡ್ರೂಮ್ ನ ಭಾಗವನ್ನು ಕೂಡ ನೀವು ದೃಶ್ಯಗಳಲ್ಲಿ ಕಾಣಬಹುದು. ನೇರವಾಗಿ ಈ ಗುಡ್ಡಕ್ಕೆ ಕಪ್ಪು ಕಲ್ಲುಗಳನ್ನ ಕಟ್ಟಿ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿನ್ನೆ ಮಳೆಯ ಪ್ರಮಾಣ ಹೆಚ್ಚಿದ್ದಂತ ಕಾರಣದಿಂದಾಗಿ, ಮಳೆಯ ನೀರು ಈ ಭಾಗದಲ್ಲಿ ಒಂದಷ್ಟು ಸ್ಟೋರ್ ಆಗಿರುವಂತಹ ಕಾರಣದಿಂದಾಗಿ ಏಕಾಏಕಿಯಾಗಿ ಗುಡ್ಡ ಕುಸಿದಿರುವಂತಹ ಸಾಧ್ಯತೆಗಳು ಇರುವಂತದ್ದು. ಮೇಲಿನಿಂದ ಗಮನಿಸಿದ್ರೆ ಆ ಒಂದು ಘಟನೆಯ ತೀವ್ರತೆ ಮತ್ತು ಅದರ ಭೀಕರತೆಗಳನ್ನ ನಾವು ಬಹಳ ಸ್ಪಷ್ಟವಾಗಿ ಕಾಣಬಹುದು. ಹಾಗಾಗಿ ಇಲ್ಲಿ ನೀವು ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ ಎಲ್ಲೋ ಒಂದು ಕಡೆ, ಅಂದ್ರೆ ಈಗ ಮಳೆ ನಿಂತಿದೆ. ಬಹುಶಃ ಜೂನ್ ತಿಂಗಳಲ್ಲಿ ಮಳೆ ಒಂದಷ್ಟು ಮಳೆಯ ಪ್ರಮಾಣ ಹೆಚ್ಚಿದ್ರೂ ಕೂಡ ಈ ಬಾರಿ ಒಂದಷ್ಟು ಮುಂಗಾರು ವಿಳಂಬ ಆಗಿರುವಂತ ಕಾರಣದಿಂದಾಗಿ ಒಂದಷ್ಟು ರೀತಿಯಾದಂತಹ ಅಂದ್ರೆ ಈ ಬಾರಿ ಒಂದಷ್ಟು ಕಡಿಮೆ ಆಗಿರುವಂತದ್ದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಒಂದಷ್ಟು ಸ್ಥಳೀಯರಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಸರ್, ಈಗ ಘಟನೆ ಬಗ್ಗೆ ನಿಮಗೆ ಹೇಗೆ ಮಾಹಿತಿ? ನಾವು ಇವತ್ತು ಬೆಳಿಗ್ಗೆ ಏಳುವಾಗ ಇಲ್ಲಿ ಯೋಗ ಕ್ಲಾಸ್ ಇದೆ. ಸೊ ಯೋಗ ಕ್ಲಾಸ್ಗೆ ಹೋಗುವಾಗ 2-3 ಹೆಂಗಸರು ಬಂದು ಹೇಳಿದರು ಹೀಗೆ ಸ್ಲೈಡ್ ಆಗಿದೆ ಅಂತೇಳಿ. ಸೊ ಅಲ್ಲಿ ನೋಡುವಾಗ 2 ಮಕ್ಕಳದು
ಡೆಡ್ ಬಾಡಿ ನೋಡುವಾಗ ನಮಗೆ ಸಹ ಒಂಚೂರು ಬೇಜಾರಾಯಿತು. ಅದಾದ ಮೇಲೆ ಒಂದು ಹೆಂಗಸಿತ್ತು, ಹೆಂಗಸಿದು ಮುಖಕ್ಕೆ ಕಲ್ಲು ಬಿದ್ದಿತ್ತು. ಸೊ ಅದು ನೋಡುವಾಗ ಭಾರಿ ನಮಗೆ ಆಘಾತ ಇದಾಗಿತ್ತು. ಸೊ ನಾವೆಲ್ಲ ಹುಡುಗರೆಲ್ಲ ಸೇರಿ, ಇಲ್ಲಿ ಆಸ್ಪಾಸಿನ ಹುಡುಗರೆಲ್ಲ ಸೇರಿ ಬರುವಾಗ ಆಲ್ಮೋಸ್ಟ್ 2 ಜೀವ ಹೋಗಿತ್ತು. ಮತ್ತು ಆ ಹೆಂಗಸಿದು ಡೆಡ್ ಬಾಡಿ ತಗೊಂಡು ಹೋಗ್ತಾಯಿದ್ರು. ಇದು ಮಳೆ ನಮ್ಮಲ್ಲಿ ಬಾರಿ ತುಂಬ ಕಡಿಮೆ, ಜೂನ್ ತಿಂಗಳಲ್ಲಿ ಮಳೆಯೇ ಬರಲಿಲ್ಲ. ನಿನ್ನೆ ರಾತ್ರಿ ಬಹಳ ಜೋರಾಗಿ ಮಳೆ ಇತ್ತಾ, ಏನು ಕಾರಣ ಇರ್ಬೋದು? ಅದೊಂದು ಕಾಳಗ ಇರ್ಬೋದು. ಮತ್ತು ಇದು ನಿಮಗೆ ಫಿಲ್ಲಿಂಗ್ ಮಣ್ಣಾಗೆ ಕಾಣುತ್ತೆ ಇದು ನಿಮಗೆ. ಸೊ ಅದು ಸಹ ಒಂದು ರೀಸನ್ ಆಗಿರ್ಬೋದು. ಮತ್ತು ನಿನ್ನೆ ಮೋಸ್ಟ್ಲಿ ಕಂಟಿನ್ಯೂಸ್ ರಾತ್ರಿ ನಿನ್ನೆ ಇಡೀ ದಿನ ಮಳೆ ಇದ್ದ ಕಾರಣ ಸಹ ಆಗಿರ್ಬೋದು ನಿಮಗೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ, ಮಕ್ಕಳು ಕಿಚನಲ್ಲಿ ಮಲಗಿದ್ರು, ಪೇರೆಂಟ್ಸ್ನವರು ನಡು ಹಾಲಲ್ಲಿ ಮಲಗಿದ್ರು. ಸೊ ಮಕ್ಕಳು 2 ಮಕ್ಕಳು ಯಾರು ಕಿಚನಲ್ಲಿ ಮಲಗಿದ್ರು ಅವರು ಮೃತಪಟ್ಟಿದ್ದಾರೆ. ಇನ್ನೊಂದು ಸೈಡ್ ಅಂತೇಳಿ ಇದು 4 ಮನೆ ಒಟ್ಟಿಗೆ. ಸೊ ಆ ಬರಿಯ ಮನೆ ಹೆಂಗಸು ಅವರ ಬೆಡ್ರೂಮ್ ಒಂಚೂರು ಸೈಡಲ್ಲಿದ್ದ ಕಾರಣ ಆ ಕಲ್ಲು ಮುಖಕ್ಕೆ ಬಿದ್ದಾಗಿದೆ. ಇಲ್ಲೆಲ್ಲ ಬಾಡಿಗೆ ಮನೆಗಳಿರುವ? ಹೌದು, ಇಲ್ಲಿ ಜಾಸ್ತಿ ಬಾಡಿಗೆ 1 6-7 ಮನೆಗಳಿದೆ. ಸೊ ಆ ಸೈಡ್ದು ಪ್ರಾಪರ್ಟಿ ಮೊನ್ನೆನ ಸೇಲ್ ಮಾಡಿದ್ದಾರೆ. ಇದೊಂದು ಇಷ್ಟು ಪ್ರಾಪರ್ಟಿಯನ್ನು ಇಟ್ಕೊಂಡಿದ್ದಾರೆ. ಜಾಸ್ತಿಯಾಗಿ ಅಂತ ಹೇಳಿದ್ರೆ ಅದರ ಬದಿ 3ನೇ ಮನೆ ಯಾರಿದ್ದಾರೆ ಅವರು ಉತ್ತರ ಭಾರತದವರು. ಸೊ ಈ 2 ಮಕ್ಕಳು ಇದು ಮೃತಪಟ್ಟವರು, ಅವರು ಸಹ ಉತ್ತರ ಭಾರತದವರು. ನಡುವಲ್ಲಿ ಒಬ್ಬರು ಹೆಬ್ರಿ ನಿವಾಸಿಗಳಿದ್ದರು, ಇಬ್ಬರು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿನ ಸ್ಥಳೀಯರು ಮತ್ತು ಯುವಕರು ಆ ಸಂದರ್ಭದಲ್ಲಿ ಬಂದಂಥವರು ಕಾರ್ಯಾಚರಣೆ ನಡೆಸಿದ್ರು. ಆ 2 ಮಕ್ಕಳು ಕಿಚನ್ ನಲ್ಲಿ ಮಲಗಿದ್ದ ಕಾರಣವೇ ಆ ಒಂದು ಘಟನೆಗೆ ಕಾರಣ. ಯಾಕಂದ್ರೆ ಆ ಬಿದ್ದ ತಕ್ಷಣ ಆ ಕಿಚನ್ ನಲ್ಲಿ ಇದ್ದಂತಹ ಮಕ್ಕಳನ್ನ ಬದುಕಿಸ್ಲಿಕ್ಕೂ ಕೂಡ ಸಾಕಷ್ಟು ಕಷ್ಟ ಆಯಿತು. ಕಾರ್ಯಾಚರಣೆಗೂ ಕೂಡ ಅದೊಂದಷ್ಟು ತೊಡಕನ್ನ ಉಂಟು ಮಾಡುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜೇಶ್, ಸುವರ್ಣ ನ್ಯೂಸ್, ಮಂಗಳೂರು. ಇವತ್ತು ಮಂಗಳೂರಿನಲ್ಲಿ ಬಹಳ ದುಃಖಕರವಾದಂಥ ಒಂದು ಘಟನೆ ಸಂಭವಿಸಿದೆ. ಬೆಳಿಗ್ಗೆ ಮುಂಜಾನೆ ಸರಿಸುಮಾರು 4-4:15 ಗಂಟೆಯ ಹೊತ್ತಿಗೆ ಬಹಳ ಭೀಕರವಾದಂಥ ಮಳೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮಂಗಳೂರಿನ ಪಂಪೆಲ್ನಿಂದ ಗರೋಡಿ ಕ್ಷೇತ್ರದ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಒಂದು ಕಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನೂ ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ
ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತೇಳಿ ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನಡಿಯಲ್ಲಿ 4 ಮನೆಗಳು, ಸಣ್ಣ ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲು, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಭಾಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿಯೋ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ, ಹಾಗೆ 2 ಮಕ್ಕಳು ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು ಸಿಕ್ಕಿದಂಥ ಮಾಹಿತಿ. ಈಗಾಗಲೇ ನನಗೆ ಬೆಳಿಗ್ಗೆ ವಿಷಯ ಗೊತ್ತಾದ ಕೂಡಲೇ ನಾನು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ದೇನೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಸರ್ ನಾನು ಹೋಗ್ತಾ ಇದ್ದೇನೆ, ಇಲ್ಲಿ ಬರ್ತಾ ಇದ್ದೇನೆ ಅಂತ ಹೇಳಿದರು. ಹೋಗಿ ಬಂದ ನಂತರ ಪುನರಪಿ ನಾನು ಜಿಲ್ಲಾಧಿಕಾರಿಗಳು ಮಾತಾಡುವಾಗ ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವು ಅವರ ಬ್ಯಾಂಕಿನ ವಿಳಾಸ ಅಥವಾ ಅವರ ಬ್ಯಾಂಕಿನ ಬ್ಯಾಂಕ್ ಅಕೌಂಟ್ ಸರಿಯಾಗಿದೆಯೋ ಇಲ್ಲೋ ಒಬ್ಬರದ್ದು ಇಲ್ಲ ಅಂತ ಹೇಳುವಂಥದ್ದಿದೆ. ಇದನ್ನೆಲ್ಲವನ್ನು ಗಮನಿಸಿಕೊಂಡು ಅವರಿಗೆ ಪ್ರಕೃತಿ ವಿಕೋಪದ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳಂತೂ ಮಾಡ್ತಾರೆ. ಆದರೆ ಒಟ್ಟು ಆದಂಥ ಘಟನೆಗಳಲ್ಲಿ ಅವರು ಕೂಲಿ ಕಾರ್ಮಿಕರು ಅಥವಾ ಬೇರೆ ಬೇರೆ ಕಾರ್ಮಿಕ ವರ್ಗದವರು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ಬೋದಾ, ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆ ವತಿಯಿಂದ ಅಥವಾ ಬೇರೆ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕರ ಕಡೆ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. ಅದರ ಬಗ್ಗೆ ಇಂಜಿನಿಯರ್ಗಳೇ ವರದಿಗಳನ್ನು ಕೊಡಬೇಕು. ಈಗಾಗಲೇ ಕಂಪೌಂಡ್ ಕಟ್ಟಿ ಹಲವಾರು ವರ್ಷ ಆಯಿತು ಅಂತ ಹೇಳೋದು ಈ ಭಾಗದ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮತ್ತು ಈ ಮಂಗಳೂರಿನ ಈ ಪರಿಸರದ ಹಿಂದುಭಾಗ ಎತ್ತರ ತಗ್ಗು ಪ್ರದೇಶ ಹಾಗಿರುವಾಗ ಎತ್ತರದ ನೀರುಗಳು ಕೆಳಗಾಗಿ ಕರೆಯುವಾಗ ಪುರಾತನವಾದಂಥ ಹಳೆಯ ಒಂದು ರೀತಿಯ ಕಂಪೌಂಡಲ್ಲಾದರೆ ಆ ಕಂಪೌಂಡ್ ಗಟ್ಟಿ ಇರದೆ ಇರಲಿಕ್ಕೂ ಸಾಧ್ಯತೆಯೂ ಇದೆ. ಅದು ಗೊತ್ತಿಲ್ಲ. ಅದಕ್ಕೆ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ತಯಾರು ಮಾಡ್ತಾರೆ. ಅದೇ ಪ್ರಕಾರ ಪೊಲೀಸ್ನವರು ಕೂಡ FIR ಅನ್ನು ದಾಖಲಿಸ್ತಾರೆ. ಮನೆ ಸಂಪೂರ್ಣ ಹಾನಿಯಾಗಿದೆ. ಈಗ ಇದ್ದಂಥವರನ್ನ ಇಲ್ಲಿ ಶಿಫ್ಟ್ ಮಾಡ್ತೀರಿ? ಅವರಿಗೆ ಇದ್ದಂಥವರಿಗೆ ಈಗಾಗಲೇ 4 ಮನೆಯಲ್ಲಿ ಸರಿಸುಮಾರು 15-16 ಜನ ಇದ್ದರು. ಅದರಲ್ಲಿ 5-6 ಜನರಿಗೆ ಪೆಟ್ಟಾದದರಲ್ಲಿ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಏನೂ ಪೆಟ್ಟಾಗಿಲ್ಲ. ಅವರಿಗೆ ನಮ್ಮ ಬೇರೆ ಸರ್ಕಾರದ ಜಿಲ್ಲೆಯ ವತಿಯಿಂದ ಅದಕ್ಕೆ ಅವರಿಗೆ ಗಂಜಿ ಕೇಂದ್ರಗಳಿರ್ಬೋದು ಅಥವಾ ಇನ್ನಿತರ ವ್ಯವಸ್ಥೆಗಳು, ಉಳ್ಕೊಳ್ಳುವಂಥ ವ್ಯವಸ್ಥೆಗಳನ್ನ ಅಂತೂ ಮಾಡ್ತಾರೆ. ಅದು ಯಾವುದೇ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆದಾಗ ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಇದ್ದೇ ಇರುತ್ತೆ, ಅದನ್ನು ಮಾಡ್ತೇವೆ. ಆದರೆ ಈ ರೀತಿಯ ಮನೆ ಹಾನಿಯಾಗಿದೆ. ಆ ಮನೆ ಹಾನಿಯಾದಾಗ ಕೂಡ ಅದು ಮಣ್ಣಿನ ಗೋಡೆ ಮನೆ ಆದ ಕಾರಣ ಆ ಕಂಪೌಂಡಲ್ಲಿ ಬಿದ್ದ ರಭಸಕ್ಕೆ ಮಣ್ಣಿನ ಗೋಡೆ ಕೂಡ ಬೀಳುವಂಥ ಪರಿಸ್ಥಿತಿಗಳು ಬಂತು. ಒಟ್ಟಾರೆ ಆಗಬಾರ್ದಾದಂಥ ಒಂದು ಘಟನೆ ಆಗಿ ಪಾಪ 2 ಮಕ್ಕಳು ಮತ್ತೊಂದು ಮಹಿಳೆಯನ್ನು ನಾವು ಕಳ್ಕೊಂಡಿದ್ದೇವೆ. ನಮಗೆಲ್ಲರಿಗೂ ದುಃಖ ಇದೆ. ನಾನು ಈ ರೀತಿಯ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳೋದು, ನಾನು ಈಗಾಗಲೇ ವಿಧಾನಸೌಧದಲ್ಲಿ ಹಲವಾರು ಬಾರಿ ಮಾತನಾಡಿದಷ್ಟೇ. ಮಂಗಳೂರು ನಗರ ಅಂತ ಹೇಳಿದರೆ ಎತ್ತರ ತಗ್ಗು ಪ್ರದೇಶ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಎತ್ತರ ತಗ್ಗು ಇರುವಾಗ ಮಧ್ಯದಲ್ಲಿ ಗಟ್ಟಿಯಾದಂಥ ತಡೆಗೋಡೆ, ರಿಟೈನಿಂಗ್ ವಾಲ್ ಕಟ್ಟಬೇಕಾದಂಥ ಅವಶ್ಯಕತೆಗಳಿದೆ. ಹಾಗಾಗಿ ಆ ರಿಟೈನಿಂಗ್ ವಾಲ್ಗಳು ಬಿದ್ದು ಜೀವ ಹೋದ ನಂತರ ಪರಿಹಾರ ಕೊಡೋದಕ್ಕಿಂತ ಆ ರಿಟೈನಿಂಗ್ ವಾಲಿಗೆ ಹಣ ಕೊಟ್ಟರೆ ಹೆಚ್ಚು ಕಡೆಗಳೇ, ಅದರಲ್ಲಿ ಕೂಡ ಖಾಸಗಿಗಳಲ್ಲಿ ಕೊಡಲಿಕ್ಕೆ ಬರುವುದಿಲ್ಲ. ಆದರೂ ಕೂಡ ಸರ್ಕಾರದ ಹಕ್ಕುಪತ್ರ ಮನೆಗಳಿರುವಂಥದ್ದು ಇಂಥ ಜಾಗದಲ್ಲಿ ಆ ರಿಟೈನಿಂಗ್ ವಾಲ್ ಸರ್ಕಾರದ ಆಗಿರುತ್ತೆ. ಅದು ಬಿದ್ದಾಗ ಈ ರೀತಿಯ ಅವಘಡಗಳು ಸಂಭವಿಸುವಂಥದ್ದು ಕಳೆದ ಬಾರಿಗಳು ಕೂಡ ಸಂಭವಿಸಿದೆ. ಕಣ್ಣೂರಿನಲ್ಲಿ ಒಂದು ಸಂಭವಿಸಿದ್ದು, ಅದೇ ರೀತಿ ನಿಮ್ಮದು ಮೊಂಟೆಪದವನ ಹತ್ರ ಸಂಭವಿಸಿದ್ದು, ಹೀಗೆ ಅದೆಲ್ಲ ಸರ್ಕಾರಿ ಭೂಮಿಯೇ ಆಗುವಂಥದ್ದು. ಹಾಗಾಗಿ ಇದಕ್ಕೆ ಎಲ್ಲೆಲ್ಲಿ ಸುರಕ್ಷಿತವಾಗಿಲ್ವೋ ಅಲ್ಲಿ ತಡೆಗೋಡೆ ಕಟ್ಟುವಂಥ ದೃಷ್ಟಿಯಲ್ಲಿ ಇಂಥ ನಗರಗಳಿಗೆ ಹಣವನ್ನು ಕೊಡಬೇಕಾದಂಥದ್ದು, ತಡೆಗೋಡೆ ಕಟ್ಟಲಿಕ್ಕೆ ಅವಕಾಶಗಳನ್ನು ಸರ್ಕಾರ ಕೊಡಬೇಕಾದದ್ದು ಕೂಡ ನಾನು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನವನ್ನು ಕೊಡ್ತಾ